ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ನಮ್ಮ ಕಣ್ಮಣಿ ವ್ಲಾಗ್ ಯೂಟ್ಯೂಬ್ ಚಾನಲ್ನ. ಹಾಗೆ ನಮ್ಮ ಚಾನಲ್ನ ನೋಡ್ತಿರೋರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಕೊನೆವರೆಗೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ, ನಿಮಗೆ ಯಾವುದಾದ್ರೂ ಹೊಸ ಅಡುಗೆಗಳು ನಮ್ಮ ಚಾನಲಲ್ಲಿ ಮಾಡಿ ತೋರಿಸಿ ಅನ್ನೋರಿದ್ದರೆ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ರೆಸಿಪಿ ರಾಮ್ ಮ್ಯಾಂಗೋ ಜ್ಯೂಸ್ ಅಥವಾ ಮಾವಿನಕಾಯಿ ಜ್ಯೂಸ್ ರೆಸಿಪಿ ಹೇಗೆ ಮಾಡೋದು, ಏನೇನೆಲ್ಲ ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳೋಣ. ಒಂದು ಪ್ಯಾನು ನಿಮ್ಮ ಮನೆಗೆ ಯಾವುದಾದ್ರೂ ಪಾತ್ರೆ ಯಾವುದಿದ್ರೂ ಅದನ್ನು ಇಟ್ಕೊಳ್ಳಿ. ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಮಾವಿನಕಾಯಿ ಎಷ್ಟು ತೊಗೊಂಡಿರೋ ಅದ್ರ ಅಳತೆ ಮೇಲೆ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಹಾಗೆ ನೀರು ಹಾಕ್ಕೊಂಡು ಒಂದು ಸ್ಟ್ರೀಮ್ ಮಾಡೋದಕ್ಕೆ ಒಂದು ಮೇಲುಗಡೆ ನಾನು ಒಂದು ಇಡ್ತಾಯಿದ್ದೀನಿ. ಆ ಥರದ್ದೊಂದು ಇಟ್ಕೊಳ್ಳಿ. ಮಾವಿನಕಾಯಿ ಒಂದು ನಿಮ್ಗೆ ಯಾವ ಮಾವಿನಕಾಯಿ ಬೇಕೋ ಅದನ್ನು ನಾನು ಮಾವಿನಕಾಯಿನ ಇಡ್ತಾಯಿದ್ದೀನಿ ಇಲ್ಲಿ. ಇವಾಗ ಒಂದು ಮುಚ್ಚಳ ಮುಚ್ಚಿ ಒಂದು 20 ನಿಮಿಷ ಸ್ಟ್ರೀಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಇದನ್ನು ಮಾವಿನಕಾಯಿ ಮೆತ್ತಗಾಗೋವರೆಗೂ 20 ನಿಮಿಷ ಬೇಯಿಸ್ಕೊಂಡು ಇಟ್ಕೋಬೇಕಾಗುತ್ತೆ. ಮಾವಿನಕಾಯಿ ನಾನು ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಜ್ಯೂಸ್ ಬೇಕು ಅಂತ ಕ್ವಾಂಟಿಟಿ ನೋಡಿಕೊಂಡು ತಗೊಳ್ಳಿ. ನೋಡ್ತಾ ಇರ್ಬೋದು ನೀವು 20 ನಿಮಿಷ ಮಾವಿನಕಾಯಿನ ಸ್ಟ್ರೀಮಲ್ಲಿ ಬೇಯಿಸಿದ್ದೀನಿ. ಇದನ್ನು ಆಫ್ ಮಾಡ್ಕೊಂಬಿಡೋಣ. ಒಂದು 20 ನಿಮಿಷ ಸ್ಟ್ರೀಮಲ್ಲಿ ಮಾವಿನಕಾಯಿನ ಬೇಯಿಸ್ಕೊಂಡಿದ್ದೀನಿ. ನಿಮಗೆ ಟೈಮ್ ಇಲ್ಲ ಅನ್ನೋರು ಕುಕ್ಕರಲ್ಲಿ ಒಂದು ಬಟ್ಲು ಅಥವಾ ಏನಾದರೂ ಇಟ್ಟು ಮಾವಿನಕಾಯಿನ ಒಂದು ವಿಷಲ್ ಹೊಡಿಸಿ ತಣ್ಣಗೆ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಟ್ರೀಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಮಾವಿನಕಾಯಿ ನೋಡಿ ಕಲರ್ ಹೇಗೆ ಚೇಂಜ್ ಆಗಿದೆ. ಇದನ್ನು ಒಂದು 10 ನಿಮಿಷ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಗ್ಯಾಸ್ ಆಫ್ ಮಾಡಿದ್ದೀನಿ. ತಣ್ಣಗಾದಮೇಲೆ ಇದನ್ನು ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮಾವಿನಕಾಯಿನ 20 ನಿಮಿಷ ಬೇಯಿಸ್ಕೊಂಡು ಸ್ಟ್ರೀಮಲ್ಲಿ ಇವಾಗ ತಣ್ಣಗಾಗಕ್ಕೆ ನಾನು ಬಿಟ್ಟಿದ್ದೆ. ತಣ್ಣಗಾಗಿ ಇವಾಗ ಸಿಪ್ಪೆ ತೆಕ್ಕೊಳ್ಳೋಣ. ಮೇಲೆಲ್ಲ ಈ ರೀತಿಯಾಗಿ ಸಿಪ್ಪೆನ ನೋಡಿ ಹೀಗೆ ತೆಗೆದ್ರೆ ಸಿಪ್ಪೆ ಬರುತ್ತೆ. ಈ ರೀತಿಯಾಗಿ ಸಿಪ್ಪೆ ಎಲ್ಲ ತಗೊಂಡು ನಾವು ಒಳಗಡೆ ಇರೋ ಪಲ್ಪನ್ನ ತಗೊಳ್ಳೋಣ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆಯಲ್ಲ. ಈ ರೀತಿಯಾಗಿ ಸಿಪ್ಪೆ ಎಲ್ಲ ತಗೊಂಡು ಇದರ ಪಲ್ಪನ್ನು ನಾವು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ. ನೋಡಿ ಪೂರ್ತಿಯಾಗಿ ಸಿಪ್ಪೆ ಈ ರೀತಿಯಾಗಿ ಸಿಪ್ಪೆ ಬಂತು. ಇದರ ಪಲ್ಪನ್ನ ನಾವು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ. ನೋಡ್ತಾ ಇರ್ಬೋದು ಇದರ ಪಲ್ಪನ್ನ ನಾವು ಹೀಗೆ ಒಂದು ಸ್ಪೂನ್ ಸಹಾಯದಿಂದ ಅಥವಾ ಚಾಕು ಸಹಾಯದಿಂದ ತೆಗೆದು ಇಟ್ಕೊಳ್ಳೋಣ. ನೋಡ್ತಾ ಇರ್ಬೋದು ಮಾವಿನ ಹಣ್ಣು ಬೇಯಿಸಿರೋ ಪಲ್ಪನ್ನ ನಾನು ತೊಗೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನಾವು ಒಂದು ಜ್ಯೂಸ್ ಜಾರ್ಗೆ ಹಾಕ್ಕೊಂಡು ಇದ್ರ ಜೊತೆಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿ ಜ್ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಿಮ್ಮ ಮನೇಲಿ ಜ್ಯೂಸ್ ಜಾರ್ ಇದ್ದರೆ ಜ್ಯೂಸ್ ಜಾರ್ ಹಾಕ್ಕೊಳ್ಳಿ. ನಾನಿವಾಗ ಮಿಕ್ಸಿ ಜಾರ್ ಒಳಗೆ ಮಾವಿನಕಾಯಿ ಪಲ್ಪನ್ನ ಹಾಕ್ತಾಯಿದ್ದೀನಿ. ಬೇಯಿಸಿರೋ ಮಾವಿನಕಾಯಿ ಪಲ್ಪು, ಹಾಗೆ ಒಂದು ಕಪ್ಪಷ್ಟು ಸಕ್ಕರೆನೇ ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಸೇರಿಸ್ಕೊಳ್ಳೋಣ. 1 ಸ್ಪೂನಷ್ಟು ರಾಕ್ ಸಾಲ್ಟ್ ಅಥವಾ ಪಿಂಕ್ ಸಾಲ್ಟು, ಒಂದು ಅರ್ಧ ಸ್ಪೂನಷ್ಟು ಪುಡಿ ಉಪ್ಪು, ಹಾಗೆ ನೀವು ಚಾಟ್ ಮಸಾಲ ಕೂಡ ಸೇರಿಸ್ಕೊಬೋದು. ನಾನಿವಾಗ ಸ್ವಲ್ಪ ಐಸ್ ಕ್ಯೂಬ್ ಒಂದು 5-6 ಪೀಸು ಐಸ್ ಕ್ಯೂಬ್ನ ಸೇರಿಸ್ಕೊಂಡು ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಮಾವಿನಕಾಯಿ ತಿಂದು ಬೇಜಾರಾಗಿದ್ದರೆ, ಮಾವಿನಕಾಯಿ ಇದ್ದರೆ ಈ ಥರ ಜ್ಯೂಸ್ ಮಾಡಿಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಜ್ಯೂಸು ಆಯಿತು. ಲೋಟಕ್ಕೆ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ.
ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಎಲ್ರಿಗೂ. ಎಲ್ರಿಗೂ ಒಳ್ಳೆಯದಾಗಲಿ.